ಏನತ್ತೆ ಇದು? ಮುಟ್ಬೇಡಮ್ಮ ತಾಯಿ, ಅದ್ರಲ್ಲಿ ಏನಿದೆಯೋ ಏನೋ. ಏನಾಯ್ತು ಚಿಕ್ಕಪ್ಪ? ಯಾಕೆ ಗಾಬರಿ ಆಗಿದ್ದೀರಾ? ಏನೋ ಗೊತ್ತಿಲ್ಲಮ್ಮ, ನೋಡ್ದಾಗಿಂದ ಟೆನ್ಷನ್ ಅಲ್ಲಿ ಇದ್ದೀನಿ. ಗಂಟು ಕಟ್ಟಿಟ್ಟಿದ್ದಾರೆ. ಆದ್ರೆ ಅದರಲ್ಲಿ ಏನಿದೆ ಅಂತ ಗಾಬರಿ ಮಾಡ್ಕೊಂಡಿದ್ದಾರೆ ವಿಶಾಲ್ ಅವರೇ. ನೋಡಿದ್ರೆ ಗೊತ್ತಾಗುತ್ತಲ್ಲ. ಒಂದು ನಿಮಿಷ ಬ್ರೋ. ಆ ಗಂಟನ್ನ ಯಾರು ಇಟ್ಟಿದಾರೋ ಏನೋ ಗೊತ್ತಿಲ್ಲ. ಅಂಥದ್ರಲ್ಲಿ ಅದನ್ನ ಯಾಕೆ ಓಪನ್ ಮಾಡಬೇಕು? ಯಾರು ಹಿಡ್ದೇನೆ ಈ ಗಂಟೆಲೆಗೆ ಹೇಗ್ ಬರತ್ತೆ? ಇದು ಲಾಜಿಕ್ಕೆ. ಸ್ವಾಮೀಜಿ ಬರ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಶ್ರೀ ಮಾತ್ರೇಯ ನಮಃ. ಬನ್ನಿ ಗುರುಗಳೇ, ಮನ್ಸಲ್ಲಿ ಏನೂ ಇಟ್ಕೊಳ್ಳದೆ ನಮ್ಮನ್ನ ಕ್ಷಮಿಸಿ ಇದು ಏನು ಅನ್ನೋದನ್ನ ಹೇಳ್ತೀರಾ? ಏನ್ ಕಟ್ಟಿಟ್ಟಿದ್ದೀರಾ ಅದರಲ್ಲಿ? ಅದ್ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ವಿ ಸ್ವಾಮಿ? ನಿನಗೆ ಈ ವಿಷಯ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಅದರಲ್ಲಿ ಏನಿದೆ ಅಂತ ಗುರುಗಳು ಕೇಳ್ತಾ ಇದ್ದಾರೆ ಅಂದರೆ ಅವರು ಕೂಡ ಇದನ್ನು ತಂದಿಲ್ಲ ಅಂತ ಅರ್ಥ ಆಗ್ತಿದೆ. ಕರೆಕ್ಟ್. ಮತ್ತೆ ಯಾರು ತಗೊಂಬಂದ್ರು? ಹೇಳಲಿಲ್ಲ. ಖಂಡಿತವಾಗ್ಲೂ ನಮ್ಮಲ್ಲೇ ಯಾರೋ ಒಬ್ರು ಮಾಡಿರ್ತಾರೆ, ಆದ್ರೆ ಅದನ್ನ ಬಾಯಿ ಬಿಟ್ಟು ಹೇಳೋಷ್ಟು ಧೈರ್ಯ ಇಲ್ಲ. ಬಾಂಬ್ ಇರ್ಬೋದೇನ? ಓಪನ್ ಮಾಡಕ್ ಹೋದಾಗ ಡಮ್ಮನ್ ಬೀಳುತ್ತೆ ಅಂತ ಭಯ ಆಗ್ತಿದೆ ಸ್ವಾಮಿ. ಭಯ ಪಡಬೇಡ ಪಾವನ, ನಾನೇ ಇದನ್ನ ತೆಗೆದು ನೋಡ್ತೀನಿ ಬಿಡು. ಅಯ್ಯೋ ಸ್ವಾಮಿ, ಏನ್ ಸ್ವಾಮಿ ಇದೆಲ್ಲ? ತೆಂಗಿನಕಾಯಿ. ಕುದುರೆ ಲಾಳ. ದೃಷ್ಟಿ ಬೊಂಬೆ. ಯಾಕಿವೆಲ್ಲ? ಏನ್ ಮಾಡ್ಬೇಕು ಅಂತ ತಂದಿಟ್ರಿ? ಯಾರು ತಂದಿಟ್ರು ಅಂತ ಕೇಳಿದಕ್ಕೆ ಯಾರು ಮಾತಾಡ್ತಿಲ್ವಲ್ಲ ಯಜಮಾನ್ರೆ? ಹೇಳಲ್ಲ. ಯಾಕೆ ಹೇಳ್ತಾರೆ? ಹೇಳಿದ್ರೆ ಮೂಳೆ ಮುರಿಯೋ ಹಾಗೆ ಚೆನ್ನಾಗಿ ಗುದ್ದುತ್ತೀನಲ್ವಾ? ಅಲ್ಲ, ಇದನ್ನ ಇಟ್ಕೊಂಡು ಏನು ಮಾಡ್ತಾರೆ? ಗಾಯತ್ರಿ ದೇವಿಯನ್ನ ಇಲ್ಲಿಂದಾನೆ ಕಟ್ ಹಾಕ್ಬಿಡೋಣ ಅನ್ನೋದು ಅವರ ಪ್ರಯತ್ನ. ಅವರು ಅಂದ್ರೆ ಯಾರು ಗುರುಗಳೇ? ಇನ್ಯಾರು? ಯಾಕೆ ಸುಮ್ಮನೆ ಅದಕ್ಕ? ಏನ್ ಹೇಳು. ನಮ್ ಕಡೆ ಯಾಕೆ ನೋಡ್ತಿದ್ಯಾ ನೀನು? ನಾನೇ ನಿಮ್ಮ ಹೆಸರು ಹೇಳದ್ನಾ? ನೀನ್ ನೋಡೋದ್ರಿಂದ ನಮ್ಮೇಲೆ ಅಪಾರ್ಥ ಮಾಡ್ಕೊಂಡ್ರೆ ಕಷ್ಟ ಹಾಸಿನಿ. ದೊಡ್ಡತನ ಮನೆ ಕರ್ಕೊಂಡ್ ಬರೋದಿಕ್ಕೆ ನೀವು ಪ್ರಯತ್ನ ಪಡ್ತಾನೆ ಇದ್ದೀರಾ. ಅಂಥದ್ರಲ್ಲೇ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನಿನ್ ಹಾಗೆ ಎಲ್ರೂ ಅರ್ಥ ಮಾಡ್ಕೋಬೇಕಲ್ವಾ?
ಅಂದ್ರೆ ಇದು ನಿನ್ ಕೆಲಸ ಅಲ್ಲ ಅಂತೀಯಕ್ಕ? ಅಂದ್ರೆ ಏನ್ ಮೂರ್ತಿ? ಹಾ ಹೌದು ಅನ್ನೋವರೆಗೂ ಹೆದರ್ಸ್ತೀರಾ? ಪಾಪ ಮಾಡಿಲ್ಲ ಅಂದ್ಮೇಲೆ ಒಪ್ಕೊಳ್ಳೋ ಅಗತ್ಯ ಏನಿಲ್ಲ ಬಿಡಿ ಅತ್ತೆ. ಸುಮ್ನೆ ಅನುಮಾನ ಪಟ್ಟು ಒಬ್ರ ಮೇಲೊಬ್ರು ದ್ವೇಷ ಬೆಳೆಸ್ಕೋಬೇಡಿ. ಗಂಟ್ ಕಟ್ಟಿರೋದು ತಿಲೋತ್ತಮ್ಮ ಅವ್ರ ಅಲ್ಲ ಅಂತ ನನ್ ಮನ್ಸು ಹೇಳ್ತಿದೆ. ದಮ್ಮಕ್ಕನ್ ಮಾತ್ಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಗುರುಗಳೇ, ನೀವೇ ಹೇಳ್ಬೇಕು ಈ ಕೆಲಸ ಯಾರು ಮಾಡಿದ್ದು ಅಂತ. ಯಾರು ಅಂತ ಹೇಳಿ, ಆದರೆ ಇದನ್ನು ಮಾಡಿರೋದ್ರಿಂದ ಆಗೋ ಫಲಿತಾಂಶ ಹೇಳ್ತೀನಿ. ಹೇಳಿ ಸ್ವಾಮಿ. ನಿಜ ಹೇಳಬೇಕು ಅಂದರೆ ದೃಷ್ಟಿ ತಗಲಬಾರ್ದು ಅಂತ ಹೇಳಿ ಇಂಥದನ್ನೆಲ್ಲ ಬಳಸ್ತಾ ಇರ್ತಾರೆ. ಆದರೆ ಇದರಲ್ಲಿ ಇನ್ನೊಂದು ಕೆಲಸನೂ ಮಾಡಬಹುದು. ಏನ್ ಸ್ವಾಮಿ ಅದು? ಇದನ್ನ ವಿಶಾಲಾಕ್ಷಿ ಕೈ ಕೊಟ್ರೆ ಮುಂದೆ ನಡೆಯುತ್ತೆ ಅನ್ನೋದನ್ನ ನೀವೇ ನೋಡ್ತೀರಿ. ತಂಗಿಯವ್ವ ಮನೇಲಿ ಇಲ್ವಲ್ಲ ಸ್ವಾಮಿ? ನಾಳೆ ಅಮ್ಮ ಬರ್ತಾರಂತೆ. ಅಲ್ಲಿವರೆಗೂ ಈ ಗಂಟನ್ನ ಹುಷಾರಾಗಿತ್ತಿಡಿ. ದೃಷ್ಟಿ ವಸ್ತುನ ಯಾಕೆ ಹುಷಾರಾಗಿಡ್ಬೇಕು? ನಾಳೆ ಇದೇ ಉಪಯೋಗಕ್ಕೆ ಬರ್ಬೋದು ಸುಮನ. ಗುರುಗಳೇ, ಅದನ್ನಿಲ್ಲಿ ಕೊಡಿ, ನಾನು ಚೆನ್ನಾಗಿ ಗಂಟು ಕಟ್ಟಿ ಎತ್ತಿಡ್ತೀನಿ. ನೈನಿ, ಇಲ್ಲಿ ಹಿಡ್ಕೊ. ಏನ್ ಗಾಯತ್ರಿ, ಈ ಗಂಟು ಬೇಕಾ? ಆಟ ಆಡುವಂಥದ್ದಲ್ವೇ ಅದು? ಪರವಾಗಿಲ್ಲ, ಕೊಡ್ಬೋದು. ದಮ್ಮಕ್ಕ, ಈ ದೃಷ್ಟಿ ಗಂಟನ್ನ ಮಕ್ಳ ಕೈ ಕೊಡ್ಬೋದಾ? ಆಗ ನೋಡಿದ್ರೆ ನಾಳೆ ಅದು ಉಪಯೋಗಕ್ಕೆ ಬರುತ್ತೆ ಅಂತಂದೆ. ಅಷ್ಟರಲ್ಲೇ ಅದ್ರ ಬಗ್ಗೆ ನೀನು ಕೀಳಾಗಿ ಮಾತಾಡ್ತಿದ್ಯಲ್ಲ ನೈನಿ. ಹಾಸಿನಿ, ಕೊಟ್ಬಿಡು. ದೃಷ್ಟಿ ಬೊಂಬೆನಾ ಆಟ ಆಡೋ ಬೊಂಬೆ ಅಂತ ಅನ್ಕೊಂಡಿರ್ಬೇಕು. ಗಾಯತ್ರಿ ಬಿಟ್ಬಿಡಮ್ಮ, ಪರವಾಗಿಲ್ಲ. ಏ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ. ಮಾಮ್, ಇಲ್ಲೇನ್ ನಡೀತಿದೆ ಮಾಮ್? ಗೊತ್ತಾಗ್ತಿಲ್ಲ ಕಣ. ದೃಷ್ಟಿಗೊಂಬೆ ಆಟದ ವಸ್ತು ಅಲ್ಲ ಅಂತ ನೀವ್ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಮಾಮ್, ಏನಾಯ್ತು ಮಾಮ್? ಮಾಮ್ 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 ಏನಾಯ್ತು ಮಾಮ್? ಏನಾಯ್ತು ಮಾಮ್? ಮಾಮ್ ಏನಾಯ್ತು ಮಾಮ್?
ಅತ್ತೆ ಏನಾಯ್ತು ಮಾಮ್? ಅಕ್ಕ ಅತ್ತೆ ಮಾಮ್ ಏನಾಯ್ತು? ಅತ್ತೆ ಮಾಮ್ ಕುದುರೆ ನನ್ನ ಎದೆ ಮೇಲೆ ಕಾಲಿಟ್ಟು ಜೋರಾಗಿ ತುಳಿಯೋ ಥರ ಇದೆ. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಶ್ವಾಸ ತಗೊಳ್ಳೋದು ಕಷ್ಟ ಆಗ್ತಿದೆ. ಕುದುರೆ ಓಡ್ತಾ ಇದ್ದಿದ್ದ ಶಬ್ದ ಕೂಡ ಕೇಳಿಸ್ತು ಆವಾಗ್ಲೇ. ಮಾಮ್ ಐ ಓಕೆ? ನಾಳೆ ವಿಶಾಲಾಕ್ಷಿ ಬಂದ್ಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಗಾಬರಿ ಬೀಳೋವಂಥದ್ದು ಏನೂ ಇಲ್ಲ. ಪ್ರಾಣಕ್ಕೇನೂ ಅಪಾಯ ಇಲ್ಲ ಅಲ್ವಾ ಸ್ವಾಮೀಜಿ? ಈಕೆ ಉಸಿರು ಹೋಗೋ ದಿನ ಅಂತೂ ಇವತ್ತಲ್ಲ ಬಿಡು ನಯನಿ. ಬನ್ನಿ ಗುರುಜಿ. ವಿಶಾಲ, ನಾನು ಇದನ್ನ ಇಲ್ಲಿಡ್ತೀನಿ. ಏನು ತಿಳಿದಿರೋ ಹಾಗೆ ನೀನು ನನ್ನ ಕಾಪಾಡಬೇಕು. ಕೊಲೆಗಾರರಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಇದನ್ನು ಮಾಡಬೇಕು. ಹೌದು ಸ್ವಾಮಿ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಕೊಡಿ ಇಲ್ಲಿ. ಇದಿಲ್ಲೇ ಇರಲಿ, ಬನ್ನಿ. ಹುಷಾರು ವಿಶಾಲ. ಹಾಗೆ ಆಗಲಿ ಸ್ವಾಮಿ. ಹೋಗಿ ರೂಮಲ್ಲಿ ಮಲಗಿಸಿ ಎತ್ಕೊಳ್ಳಿ. ಏಯ್ ಓಕೆ ಮಾಮ್, ಎದ್ದೇಳಿ ಮಾಮ್. ಬನ್ನಿ, ಹುಷಾರು ಮಾಮ್. ನೋಡಿ ನಾನು ಈ ಮನೆಗ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಮನ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಯಾಕೋ ಅನ್ಕೊಂಡಿದ್ದೆ ಈ ತರ ಎಲ್ಲ ಮಾಡಿದ್ರೆ ಯಾರಾದ್ರೂ ಹೇಗ್ ಸುಖವಾಗಿರಕ್ಕಾಗತ್ತೆ. ಯಾರ ಹತ್ರ ಮಾತಾಡ್ತಿದ್ಯಾ? ಗೋಡೆ ಹತ್ರ ಮಾತಾಡ್ತಿದ್ದೆ. ಅದಕ್ಕೂ ಕಿವಿ ಇರತ್ತೆ ಅಂತ ಹೇಳ್ತಾರಲ್ಲ, ಹೀಗಾದ್ರೂ ನನ್ ಕಷ್ಟ ಹೇಳ್ಕೊಳ್ಳೋಣ ಅಂತ. ಇವಾಗ ನೀನು ಬಂದಿರೋ ಕಷ್ಟ ಆದ್ರೂ ಏನೋ? ಈ ಮನೇಲಿರೋಕೆ ಕಷ್ಟ ಆಗ್ತಿದೆ. ಯಾಕೆ ಹಾಗೆ? ಏನ್ ಹೀಗ್ ಕೇಳ್ತಿದ್ದೀರಾ? ದೃಷ್ಟಿಗಣ್ ತಗೊಂಡ್ ಬಂದು ಯಾರೋ ಹಾಲಲ್ಲಿ ಇಟ್ಟಿದ್ದಾರೆ, ಅದೊಳ್ಳೇದಾ? ನಿನ್ನಂತವ್ರು ಏನೇ ತಗೊಂಡು ಬಂದಿಟ್ರು ಈ ಮನೆಗೆ ಒಳ್ಳೇದೇ ಆಗುತ್ತೆ. ನೀನೇನು ವರಿ ಮಾಡ್ಕೋಬೇಡ, ಈ ಮನೆಗೆ ಒಳ್ಳೇದೇ ಆಗುತ್ತೆ. ಮನೆ ಚೆನ್ನಾಗಿರತ್ತೆ, ಯಾಕೆಂದ್ರೆ ಹೊಸದಲ್ವಾ ಅದಕ್ಕೆ. ಆದ್ರೆ ಮನೆಯವ್ರು ಮಾತ್ರ ಚೆನ್ನಾಗಿರಲ್ಲ. ನಿಮ್ ಸ್ವಂತ ತಾಯಿ ಉಸಿರಾಡಕ್ಕಾಗ್ದೆ ಎಷ್ಟು ಕಷ್ಟಪಟ್ರು ಅಂತ ನೋಡಿದ್ರಲ್ಲ. ಅವ್ರಿಗೆ ದೃಷ್ಟಿ ತಾಗ್ದ ಹಾಗೆ ಇವತ್ತೋ ನಾಳೆನೋ ನನ್ಗೂ ನನ್ ಮಗ್ಳಿಗ್ ದೃಷ್ಟಿ ತಾಗಿ ಉಸಿರಾಡಕ್ಕಾಗ್ದೇ ಇದ್ರೆ ನೀನು ಈ ಮನೆ ಬಿಟ್ಟೇ ಹೋಗಲ್ಲ ಅಂಥದ್ರಲ್ಲಿ ಈ ಪ್ರಪಂಚನ ಬಿಟ್ಟು ಹೋಗ್ತೀಯಾ? ಜೊತೆಗೆ ಉಲೂಚಿನ್ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ. ಚಿಕ್ಕ ಮಗು ಅಂತಾನು ನೋಡ್ದೆ ಹೀಗ್ ಮಾತಾಡ್ತಾ ಇದ್ದೀರಾ? ನೀವೆಂತ ಮನುಷ್ಯರಿ? ನೇರವಾಗಿ ಮಾತಾಡೋ ನಾನು. ನಿನ್ ತರ ಕೊಂಕ್ ಮಾತುಗಳನ್ನ ಮಾತಾಡಿ ನೋವು ಕೊಡೋ ಅಂತವನಲ್ಲ. ನೀವು ನಮ್ಮ ಅಕ್ಕ ಮತ್ತೆ ವಿಶಾಲ್ ಭಾವನ್ ಋಣದಲ್ಲಿರೋ ಕಾರಣಕ್ಕೆ ಅವ್ರು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಿದ್ದೀರಾ ಅಷ್ಟೇ. ಯಾಕೆ ಹಿಂದೆ ಹೋದೆ? ನೀವ್ ಹೊಡಿತೀರಾ ಅಂತ. ಹತ್ರ ಬಾ. ಆಹಾ, ನಾನ್ ಬರಲ್ಲ. ನಾನು ಯಾಕೆ ಹೊಡಿಲಿ? ನಿಮಗೇನ್ರಿ, ಯಾವಾಗ ಬೇಕಾದ್ರೂ ನಂಗೆ ಹೊಡಿತೀರಾ. ನೀನು ಹತ್ರ ಬರಲಿಲ್ಲ ಅಂದರೆ ನಾನೇ ನಿನ್ನ ಹತ್ರ ಬರಬೇಕಾಗತ್ತೆ. ಹೊಡಿಬೇಕು ಅಂದ್ಕೊಂಡ್ರೆ ಆಗ್ಲೂ ಹೊಡಿಬೋದು. ನೈನಿ ಅದಕ್ಕೆ ವಿಶಾಲ್ ಬ್ರೋ, ಬರೀ ಆಸ್ತಿ ಅಷ್ಟೇ ಅಲ್ಲ, ಮನುಷ್ಯರನ್ನು ಸಂಪಾದನೆ ಮಾಡಿರೋ ಕಾರಣಕ್ಕೋಸ್ಕರ ಈ ಮನೆಯಲ್ಲಿ ಇಷ್ಟು ಜನ ಇದ್ದಾರಿನ್ನ. ಅವ್ರ ಅಧಿಕಾರನ ದರ್ಪನ ನಾವು ನೋಡೋದೇನು ಅಂತ ಇಲ್ಲಿಂದ ಹೋಗ್ಬಿಟ್ರೆ ಯಾರು
ಕನಿಷ್ಠ ನೀನು ಬದುಕಿದ್ಯಾ ಸತ್ತಿದ್ಯಾ ಅಂತಲೂ ಕೇಳಲ್ಲ. ನಮ್ಮ ಮಾಮು ವಲ್ಲಭ್ರು ಮತ್ತು ನೀವು 3 ಜನ ಹೊರಗಡೆ ಹೋದರೆ ನಿಮ್ಮ ಬಗ್ಗೆ ವಿಚಾರಿಸೋರನ್ನ ಹುಡುಕೋದೇ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಅದು ಕೂಡ ಒಂದು ಗಂಡು 2 ಹೆಣ್ಣಿರೋ ಕಾರಣಕ್ಕೆ. ಅಂದ್ರೆ ಹೇಗ್ ನೋಡ್ತಾರೆ ಅಂತೀರಾ? ಒಂಥರ ನೋಡ್ತಾರೆ. ಅದೇ ಹೇಗೆ? ನಿನಗೆ ಅರ್ಥ ಆಗೇ ಇರುತ್ತೆ, ನನಗೆ ಅರ್ಥ ಆಗೋಗುತ್ತೆ ಅಂತ ನೀನು ಗಾಬ್ರಿಲ್ ಕ್ವಶನ್ ಕೇಳಿದ್ರೆ ಏನು ಪ್ರಯೋಜನನೂ ಇಲ್ಲ. ನಮ್ಮ ಅಕ್ಕ ಬಾಬಾ ಏನಾದ್ರೂ ಹೋದ್ರೆ ಹೇಗ್ ನೋಡ್ತಾರಂತೆ? ಅಲ್ಲಿ ನೋಡು, ಅವರೇ ನೋಡು, ಹಂತ ಹಂತವಾಗಿ ಮೇಲೆ ಬಂದು ಶ್ರೀಮಂತರಾಗಿರೋ ಸೀತಾ ಸಮೇತ ಶ್ರೀರಾಮಚಂದ್ರ ಅಂತ ಎಲ್ಲರೂ ಹೇಳ್ತಾರೆ. ಈ ವಿಷಯನ ತಲೆಯಲ್ಲಿ ಇಟ್ಕೊಂಡು ಈ ಮನೇಲಿರೋವ್ರಿಗೂ ಚೆನ್ನಾಗಿದ್ರೆ ನಿಂಗೆ ಒಳ್ಳೇದು. ನಾನಾದರೂ ನಲ್ಲಿ ನೀರು ಕುಡಿತೀನೋ ಏನೋ, ಆದರೆ ನೀನು ಬೇಡ ಬಿಡು, ಚೆನ್ನಾಗಿರಲ್ಲ. ಏನ್ ಮಾಮ್, ಪವರ್ ಜೊತೆ ಆಟ ಆಡ್ತಿದ್ದೀರಾ? ನಿನ್ ತಲೆ ಕಣೋ, ಲೈಟು ಬಂದು ಹೋಗಿ ಮಾಡ್ತಿದೆ. ಪವರ್ ಪ್ರಾಬ್ಲಮ್ ಇದೆಯೇನೋ ಅಂತ ಯೋಚಿಸ್ತಿದ್ದೆ. ಲೈಟ್ ಮನೇಲೆಲ್ಲ ಕಡೆ ಚೆನ್ನಾಗೇ ಇದೆ, ನಿಮ್ ರೂಮಲ್ಲಿ ಮಾತ್ರ ಯಾಕೆ ಹೀಗಾಗ್ತಿದೆ? ಏಯ್, ಸ್ವಿಚ್ ಆಫ್ ಮಾಡೋ. ಫ್ರೆಂಡ್ ಫೋನ್ ಮಾಡಿದ್ರೆ ಫೀಲ್ ಆಗುತ್ತೆ ಮಾಮ್. ಏಯ್, ನಾನು ಹೇಳಿದ್ದು ಫೋನ್ ಸ್ವಿಚ್ ಆಫ್ ಅಲ್ಲ, ಲೈಟನ್ನು ಆಫ್ ಮಾಡು ಅಂದೆ. ಐ ಗಾಟ್ ಇಟ್. ತಕ್ಷಣ ಅರ್ಥ ಆಗ್ಲಿಲ್ಲ ಮಾಮ್. ಈ ಲೈಟ್ ತರ ನಿನ್ ತಲೆ ಕೂಡ. ಹೋಗಿ ಆಫ್ ಮಾಡು. ಮಾಮ್, ಆಫ್ ಮಾಡ್ದೆ, ಆದ್ರೆ ಕತ್ಲಾಗೋಯ್ತಲ್ವಾ? ಪರವಾಗಿಲ್ಲ ಕಣೋ. ಲೈಟ್ ಬಂದು ಹೋಗಿ ಮಾಡ್ತಿದ್ರೆ ತಲೆ ಒಂಥರ ಅನ್ಸುತ್ತೆ. ಚೆಸ್ಟ್ ಪೇನ್ ಕಡಿಮೆ ಆಗ್ತಿದ್ದಂಗೆ ಇದೊಂದು ಶುರುವಾಯ್ತು. ಹೌದು ಮಾಮ್, ಆ ಗಂಟೊಳಗಿದ್ದಿದ್ ನೋಡಿದ್ಮೇಲೆ ಯಾಕೆ ಹಾಗಾಗೋದ್ರಿ? ಅದನ್ನ ಯಾಕೋ ನೆನ್ಪು ಮಾಡ್ತೀಯಾ? ಏಯ್ ಮಾಮ್, ನಾನು ಆಫ್ ಮಾಡ್ದೆ, ಇಲ್ಲೇ ನಿಂತಿದ್ದೀನಲ್ಲ ಮಾಮ್. ನೋಡಿದ್ರ ಮತ್ತೆ ಆಫ್ ಆಗೋಯ್ತು. ಆನ್ ಆ್ಯಂಡ್ ಆಫ್ ಆಗ್ತಿದೆ ಕಣೋ. ನೀನು ಇಲ್ಲೇ ಇದೆಯಾ? ಸ್ವಿಚ್ ನೋಡಿದ್ರೆ ಆಫೇ ಆಗಿದೆಯಲ್ಲ, ಏನ್ ನಡೀತಿದ್ಯೋ? ಮಾಮ್, ನನಗೆ ತುಂಬಾ ಭಯ ಆಗ್ತಿದೆ. ದೇವ ಏನ್ ಬಂದಿಲ್ಲ ತಾನೆ? ನೀವೇನ್ ಮಾಮ್ ನೀವು? ನನಗೆ ಭಯ ಅಂದ್ರೆ ನನಗಿಂತ ಹೆದರ್ಕೋತಿರಲ್ಲ ಮಾಮ್ ನೀವು. ಮಾಮ್, ಮಾಮ್, ಏನಾಯ್ತು ಮಾಮ್? ಮಾಮ್ ಏನಾಯ್ತು ಹೇಳಿ ಮಾಮ್? ಮಾತಾಡ್ತಾನೆ ಇಲ್ವಲ್ಲ ಮಾಮ್? ನಿಮ್ನೆ ಮಾತಾಡಿ ಮಾಮ್. ಮಾಮ್ ಭಯ ಆಗ್ತಾ ಇದೆ ಮಾಮ್, ಮಾತಾಡಿ ಮಾಮ್ ಪ್ಲೀಸ್. ಕುದುರೆ ಕಣೋ. ಮಾಮ್, ಕುದುರೆನಾ? ಎಲ್ಲಿದೆ ಮಾಮ್? ಬರ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ. ನನ್ನ ಹತ್ರನೇ ಬರ್ತಿದೆ ಕಣೋ. ಹಿಂಸೆ ಮಾಡ್ತಿದೆ. ಅಯ್ಯ, ಓಡ್ಕೊಂಡು ಬರ್ತಾ ಇದೆ. ಅದ್ರ ಹೆಜ್ಜೆ ಶಬ್ದ